ಹೌದು ವೀಕ್ಷಕರೇ, ನಟ ದರ್ಶನ್ಗೆ ಜೈಲಿನಿಂದ ಮುಕ್ತಿ ಸಿಗುವಂಥ ಸಾಧ್ಯತೆ 100% ಕಂಡು ಬರ್ತಾ ಇದೆ. ಯಾಕಂತಂದರೆ ಇಲ್ಲಿಗೆ ಜೈಲಿಗೆ ಸುಪ್ರೀಂ ಕೋರ್ಟು ಜಾಮೀನು ರದ್ದು ಮಾಡಿ ಮತ್ತೆ ಪರಪ್ಪನ ಜೈಲಿಗೆ ದರ್ಶನ್ ಅವ್ರನ್ನ ಕಳಿಸಲಾಗಿತ್ತು. ಈಗ ಅವರ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಕೂಡ ಹೇಗಾದರೂ ಮಾಡಿ ನಟ ದರ್ಶನ್ ಅವ್ರನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ಬೇಕಂತೇಳಿ ಪಣ ತೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಟ ದರ್ಶನ್ ವಿರುದ್ಧ ಎಷ್ಟೋ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಹಲವು ಮೀಡಿಯಾಗಳಲ್ಲಿ ಕೂಡ ನೀವು ನೋಡಿರ್ಬೋದು. ಅದರ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಸಿ ವಿ ನಾಗೇಶ್ ಅವರು. ಏನೇನು ಪೊಲೀಸರು ಮಾಡಿರ್ತಕ್ಕಂಥ ಕರ್ತವ್ಯ ಲೋಪ ಆಗಿರ್ಬೋದು, ಸುಳ್ಳು ಸಾಕ್ಷಿಗಳ ವಿರುದ್ಧ ಕೂಡ ಅವರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ ಅಥವಾ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಂತೂ ದರ್ಶನ್ ಅವರು ಆಚೆ ಬರೋದು ಕನ್ಫರ್ಮ್ ಅಂತಲೇ ಹೇಳಲಾಗ್ತಾಯಿದೆ. ಹಾಗಾಗಿ ಸಿ ವಿ ನಾಗೇಶ್ ಅವರು ಒಂದು ಪ್ರಬಲ ವಾದವನ್ನು ಮಾಡಿ ನಟ ದರ್ಶನ್ ಅವ್ರ ವಿರುದ್ಧ ಏನು ಷಡ್ಯಂತ್ರ ನಡೆದಿದೆ ಅದರ ವಿರುದ್ಧ ಹೋರಾಡಿ ಮಾನ್ಯ ಕೋರ್ಟಲ್ಲಿ ವಿಚಾರಣೆ ನಡೆಸಿ ಮಧ್ಯಂತರ ಬೇಲಿಗೆ ಅಪ್ಲಿಕೇಶನ್ ಈ 3ನೇ ವಾರದಲ್ಲಿ ಏಪ್ರಿಲ್ 3ನೇ ವಾರದಲ್ಲೇ ಹಾಕುವಂಥ ಚಾನ್ಸಸ್ ಇದೆ. ಹಾಗಾಗಿ ನಟ ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಹೊರಗೆ ಕರ್ಕೊಂಬರ್ಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥ ಸಿ ವಿ ನಾಗೇಶ್ ಅವರ ವಾದ ಯಾವ ರೀತಿ ಇರುತ್ತೆ ಅಂತೇಳಿ ನೀವು ಕೂಡ ನೋಡ್ಬೋದು ವೀಕ್ಷಕರೇ. ಕಾದು ನೋಡೋಣ. ನನಗನ್ಸಿದ ಮಟ್ಟಿಗೆ ಈ ತಿಂಗಳು ಅಥವಾ ಮೇ ತಿಂಗಳಲ್ಲಿ ನಟ ದರ್ಶನ್ ಅವರು ಜೈಲಿನಿಂದ ಬಿಡುಗಡೆ ಆಗುವಂಥ ಚಾನ್ಸಸ್ 100% ಇದೆ. ಯಾಕಂತಂದರೆ ಇಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ಕರ್ತವ್ಯ ಲೋಪಗಳನ್ನು ಮುಂದಿಟ್ಕೊಂಡು ನಟ ದರ್ಶನ್ ಅವ್ರನ್ನ ಹೇಗಾದರೂ ಮಾಡಿ ಹೊರಗಡೆ ಕರೆತರುವಂಥ ಕೆಲಸ ಮಾನ್ಯ ಸಿ ವಿ ನಾಗೇಶ್ ಅವರು ವಕೀಲರು ಮಾಡುವಂಥ ಚಾನ್ಸಸ್ 100% ಇದೆ. ಈ ಕೂಡಲೇ ಇನ್ನೊಂದು ವಾರ ಅಥವಾ ಎರಡನೇ ವಾರದಲ್ಲಿ ನಟ ದರ್ಶನ್ ಅವರ ಮಧ್ಯಂತರ ಬೇಲ್ ಅರ್ಜಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರ್ಯಾರು ನಟ ದರ್ಶನ್ ಅಭಿಮಾನಿಗಳಿದ್ದೀರಾ ಈ ವಿಡಿಯೋಗೆ ಲೈಕ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಪ್ರಾರ್ಥಿಸಿದವರು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.